ಎಲ್ಲಾರನ್ನೂ ಮದುವೆ ಕರಿ, ಎಲ್ಲರೂ ಮದುವೆಗೆ ಬನ್ನಿರಿ ಅಂತೇಳು. ಬನ್ನಿ ಮದುವೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ಡೇ ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಇವತ್ತು ನಾನು ಈ ಬ್ಲೌಸ್ನ ಎಂಬ್ರಾಯ್ಡರಿ ಮಾಡ್ತಾ ಇದ್ದೀನಿ. ಇದು ಸ್ಯಾರಿನೂ ಸೇಮ್ ಕಲರು, ಬ್ಲೌಸು ಸೇಮ್ ಕಲರೇ ಇದೆ. ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಡಬಲ್ ಕಲರು ಅಂದರೆ ಇದು ಪರ್ಪಲ್, ಡಾರ್ಕ್ ಪರ್ಪಲ್ಲು ಮತ್ತು ಲೈಟ್ ಪರ್ಪಲ್ಲು ಮತ್ತು ಸಿಲ್ವರ್ ಕೊಟ್ಟು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಲೀವ್ಸ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇದೊಂದು ಸ್ವಲ್ಪ ಕಲರ್ ಕಾಂಬಿನೇಷನ್, ಇನ್ನು ಸ್ವಲ್ಪ ಬೇರೆ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದರೆ ಇದು ಸ್ಯಾರಿನೂ ಸೇಮ್ ಕಲರು, ಬ್ಲೌಸು ಸೇಮ್ ಕಲರೇ ಇದೆ. ಇದಕ್ಕೆ ನಾನು ಈ ಥರ ಕಲರ್ ಸೆಟ್ ಮಾಡ್ತಾ ಇದ್ದೀನಿ. ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಹಾಗೆ ಇವತ್ತು ಈ 2 ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಬ್ಲೌಸ್ ಕೊಟ್ಟು ತುಂಬ ದಿನ ಆಯಿತು, ಅವ್ರಿಗೆ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂತ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಪೂಜೆ ನೋಡಿ, ಫಿಲಮ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಪಾತ್ರೆ ಎಲ್ಲ ತೊಳಿತಾ ಇದ್ದಾಳೆ. ಅಡುಗೆ ಎಲ್ಲ ನಮ್ಮ ಪೂಜೆದೇ ಈಗ ನೋಡಿ. ಎಷ್ಟು ಇಂಟ್ರೆಸ್ಟು ಫಿಲಮ್ ನೋಡೋದು. ನಮ್ಮ ಗೌತಮ್ ಏನೋ ಮಾಡ್ತಾ ಇದ್ದಾನೆ ಲ್ಯಾಪ್ಟಾಪ್ ಇಟ್ಕೊಂಡು. ಏನೋ ಮಾಡ್ತಾ ಇದೆಯಾ? ಏನು ಮಾಡಿಲ್ಲ. ಫ್ರೆಂಡ್ಸ್, ಹಾಗೆ ನಮ್ಮ ಭಾವನ ಮಗಂದು ಮದುವೆ ಅಂತ ಹೇಳಿದ್ನಲ್ಲ, ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಬಂದಿದೆ ನೋಡಿ. ಎಲ್ಲರೂ ಬಂದಿದ್ದಾರೆ, ಪೂಜೆ ಎಲ್ಲ ಆಯಿತು. ಇನ್ವಿಟೇಷನ್ ಕಾರ್ಡ್ಸ್ಗೆಲ್ಲ ಅಕ್ಷತೆ ಎಲ್ಲ ಹಾಕಿ ಕಾರ್ಡ್ಸ್ ಎಲ್ಲ ಹಾಕ್ತಾಯಿದ್ದೀವಿ. ಹಾಗೆ ಗ್ರಾಮ ದೇವತೆಗೆ ಹೋಗಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಆಂಜನೇಯ ದೇವಸ್ಥಾನಗೂ ಹೋಗಿದ್ವಿ, ಮತ್ತು ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಈಗ ನೋಡಿ. ಇದು ಬಂದು ಗಂಗಮ್ಮ ದೇವಿ ದೇವಸ್ಥಾನ. ಈ 3 ದೇವ್ರಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇನ್ವಿಟೇಷನ್ ಕಾರ್ಡ್ ಬಂದಿದ ತಕ್ಷಣ ಮೊದಲು ಮನೆ ದೇವ್ರಿಗೆ ಮತ್ತು ಗ್ರಾಮ ದೇವತೆಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಯಾಕಂದರೆ ಏನು ತೊಂದರೆ ಆಗದಿರ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕು. ಫ್ರೆಂಡ್ಸ್, ಇವತ್ತು ಶನಿವಾರ, ಲಗ್ನ ಪತ್ರಿಕೆ ಎಲ್ಲ ಪೂಜೆ ಆಯಿತು. ಈಗ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ, ನಾನು ಮತ್ತು ನಮ್ಮ ಅಕ್ಕ. ದೇವಸ್ಥಾನಕ್ಕೂ ಲಗ್ನ ಪತ್ರಿಕೆ ಕೊಡಬೇಕಲ್ವ, ಅದಕ್ಕೆ ಗ್ರಾಮ ದೇವತೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ಶನಿವಾರ ಲಗ್ನ ಪತ್ರಿಕೆ ಪೂಜೆ ಎಲ್ಲ ಆಯಿತು. ನಾನು ನಮ್ಮ ಅಕ್ಕ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ, ಯಾಕಂದರೆ ಗ್ರಾಮ ದೇವತೆ TV ಮ್ಯೂಟ್ ಮಾಡ್ತೀರ ಮಾತಾಡ್ತಾ ಇದ್ದೀನಿ. ನಮ್ಮ ಪೂಜಾ ಬೈತಾ ಇದ್ದಾಳೆ. ಫ್ರೆಂಡ್ಸ್ ನೋಡಿ, ಈಗ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ಆಗಲೇ ನಾನು ಬ್ಯಾಕ್ ಪಾರ್ಟ್ ತೋರಿಸಿದ್ನಲ್ಲ, ಅದು ಕೂಡ ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ದು ಹಾಕ್ತಾಯಿದ್ದೀನಿ. ಈಗ ಪೂರ್ತಿಯಾಗಿ ಎಲ್ಲ ಬ್ಲೌಸ್ ಡಿಸೈನ್ಸು ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. ನಮ್ಮ ಮಂಜಕ್ಕ ಅವ್ರು ಊರಿಗೆ ಹೋಗ್ತಾ ಇದ್ದಾರೆ ಇವಾಗ. ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾಯಿತು, ಈಗ ಊರಿಗೆ ಹೋಗ್ತಾ ಇದ್ದಾರೆ. ಮಂಜಕ್ಕ, ಎಲ್ಲಾರನ್ನೂ ಮದುವೆ ಕರಿ, ಎಲ್ಲರೂ ಮದುವೆಗೆ ಬನ್ನಿರಿ ಅಂತೇಳು. ಬನ್ನಿ ಮದುವೆಗೆ. ಈಗ ಹಲ್ಸೂರ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಗೋಲ್ಡ್ ಸ್ವಲ್ಪ ಪರ್ಚೇಸ್ ಮಾಡೋದಿದೆ. ಮಂಜಕ್ಕ ಆಲ್ರೆಡಿ ಎಲ್ಲ ತಗೊಂಡಿದ್ದಾರೆ, ಇನ್ನೊಂದೇ ಒಂದಿದೆ ಅಷ್ಟೇ. ಹಲ್ಸೂರು ನೋಡಿ. ನಮ್ಮ ಮಂಜಕ್ಕ ಲಿಫ್ಟಲ್ಲಿ ಬರೋದಕ್ಕೆ ಭಯ ಬೀಳ್ತಾ ಇದ್ದಾರೆ, ಅದಕ್ಕೆ ಅವರು ಮೆಟ್ಲಲ್ಲಿ ನಡ್ಕೊಂಡು ಹೋದರು, ನಾನು ಲಿಫ್ಟಲ್ಲಿ ಹೋದೆ. ಈಗ ಹಲ್ಸೂರಿಗೆ ಹೋಗ್ತಾ ಇದ್ದೀವಿ. ಹಲ್ಸೂರಲ್ಲಿ ಮೋತಿ ಜ್ಯುವೆಲರೀಸ್ಗೆ ಹೋಗ್ತಾ ಇರೋದು. ನಾವು ಪ್ರತಿ ಸರಿ ಏನೇ ತೊಗೊಂಡು ನಾನು ಜಾಸ್ತಿ ಮೋತಿ ಜ್ಯುವೆಲರ್ಸಲ್ಲೇ ತೊಗೊಳ್ಳೋದು. ಏನೊಂದು ಒಡವೆನೂ ಅಷ್ಟೇ, ಯಾಕಂದರೆ ಅಲ್ಲಿ ಗ್ಯಾರಂಟಿ ಇರುತ್ತೆ, ಏನು ಮೋಸ ಆಗೋಲ್ಲ. ಅದಕ್ಕೋಸ್ಕರ ಅಲ್ಲೇ ಹೋಗೋದು ಜಾಸ್ತಿ. ನಮ್ಮ ಮಂಜಕ್ಕ ವಾಲೆ ಜುಂಕಿ ತೊಗೊಂಡ್ರು, ಅಂದರೆ ಹ್ಯಾಂಟಿಕ್ ಬರುತ್ತಲ್ವ, ಈಗ ಆ ಥರದ್ದು ತೊಗೊಂಡ್ರು. ಫ್ರೆಂಡ್ಸ್, ಇವತ್ತು ಗೋಲ್ಡ್ ರೇಟ್ ಎಷ್ಟಿದೆ ಅಂದರೆ 7,930 ರೂಪಾಯಿ ಇತ್ತು. ಬಡವರೆಲ್ಲ ಹೇಗೆ ಮದುವೆ ಮಾಡ್ತಾರಲ್ವ, ಎಷ್ಟೊಂದು ರೇಟ್ ಆಗಿಬಿಟ್ಟಿದೆ ಗೋಲ್ಡು. ಈಗಿರುವ ಪರಿಸ್ಥಿತಿಯಲ್ಲಂತೂ ಯಾರೂ ಏನು ತಗೊಳ್ಳೋಕೆ ಆಗಲ್ಲ, ಅಷ್ಟು ಕಷ್ಟ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಈ ಬಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಬಳೆ ಬಂದು ಒಂದು ಡಜನ್ 250 ರೂಪಾಯಿ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಬಳೆ.
ನೋಡಿ ನಮ್ಮ ಮಂಜಕ್ಕ ಬಳೆ ಕೂಡ ತಗೋಬೇಕು ಅಂತೇಳಿ ಬಳೆ ತೊಗೊತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ತುಂಬ ರೇಟ್, ಅಲ್ಸೂರಲ್ಲಿ ಇದು ತುಂಬ ರೇಟ್ ಜಾಸ್ತಿ ಇತ್ತು. ಈ ಶಾಪಲ್ಲಿ ಫಿಕ್ಸೆಡ್ ರೇಟು. ಹಾಗೆ ಗಾಜಿನ ಬಳೆ ಚೆನ್ನಾಗಿತ್ತು. ಆ್ಯಂಟಿಕ್ ಬಳೆ ಎಲ್ಲ ತುಂಬ ರೇಟು ಕೂಡ ಜಾಸ್ತಿ ಇತ್ತು. ಹಾಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಗೈಸ್, ಇವರು ಮದುವೆಗೆ ಹೋಗೋದಕ್ಕೆ ಎಷ್ಟು ಅರ್ಜೆಂಟಲ್ಲಿ ರೆಡಿ ಆಗ್ತಿದ್ದಾರೆ ನೋಡಿ. ಹಲಸೂರ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗ 6 ಗಂಟೆ ಆಯ್ತು ಕರೆಕ್ಟಾಗಿ. 3 ಗಂಟೆಗೆ ಹೋಗಿದ್ದು, 6 ಗಂಟೆ ಆಯಿತು. ನಮ್ಮ ಅಕ್ಕ ಹಂಗಿಂದ ಹಂಗೆ ಹೋದ್ರು. ಇವಾಗ ನಾವು ನಮ್ಮ ಮಾವನ ಜೊತೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಅವರೆಲ್ಲ ಕಾಯ್ತಾ ಇದ್ದಾರೆ ಪಾಪ. ಇವತ್ತೊಂದು ಮದುವೆ ಅಂತ ಹೇಳಿದ್ನಲ್ಲ, ನಮ್ಮ ರಿಸೆಪ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನು ಹೋಗಲ್ವಾ ಗೊತ್ತಾ? ನೀನು ಹೋಗಲ್ಲ? ನನಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಹೋಗಲ್ಲ. ನೀನೋಗಲ್ಲ ಅಂದ್ಬಿಟ್ಟು ನನ್ನ ಕಲಿಸಲ್ಲ. ಡೈಲಾಗ್ ಬಂತು ನೋಡಿ ಗೈಸ್. ಕಾಲ್ ಇರ್ಬೇಕಂತೆ. ಸರಿ, ಸಹನಾಕ್ಕೆ ಫೋನ್ ಮಾಡು. ಅಕ್ಕಗೆ ಕಾಲ್ಗೆ ಇರಬೇಕು. ಮತ್ತೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದ ನೋಡ್ಮ ನಿನ್ನ ಮಗ. ನಿನ್ನ ಮಾ ಕುಂಕುಮ ಇಟ್ಕೊಂಡಿಲ್ಲ ನಾನು. ಫ್ರೆಂಡ್ಸ್, ಈಗ ನಮ್ಮ ರಿಲೇಟಿವ್ಸ್ದೊಂದು ಮದುವೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಮದುವೆಗೆ ಹೋಗ್ತಾ ಇದ್ದೀವಿ. ಮದುವೆಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಭಾವ, ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಮಗ, ಅವ್ರ ಸೊಸೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಅಕ್ಕ ಭಾವನ ನಾನು ಅತ್ತೆ ಮಾವ ಅಂತಲೇ ಕರೆಯೋದು. ಯಾಕಂದರೆ ಚಿಕ್ಕ ವಯಸ್ಸಿಂದ ಹಾಗೆ ಕರಿತಾ ಇದ್ದಿದ್ದು. ನಮ್ಮದು ರಿಲೇಷನಲ್ಲೇ ಮದುವೆ ಆಗಿರೋದು, ನಿಮಗೆಲ್ಲ ಗೊತ್ತೇ ಅಲ್ವಾ. ಅದಕ್ಕೆ ನಮ್ಮ ಮಾವ ಅತ್ತೆ ಅಂತ ಕರೆಯೋದು. ನೋಡಿ, ಇವರು ನಮ್ಮ ಅತ್ತೆ. ನೋಡಿ, ಈಗ ಮದುವೆಗೆ ಬಂದ್ವಿ. ಚೌಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಚೌಟ್ರಿ ಎಂಟ್ರೆನ್ಸಲ್ಲಿ ನೋಡಿ ದೇವ್ರದ್ದು ವಿಘ್ನ ವಿನಾಯಕದು ನವ ಗಣಪತಿಯರು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ತುಂಬ ಇಷ್ಟ ಆಯಿತು ಇದು. ಎಂಟ್ರೆನ್ಸಲ್ಲೇ ವೆಲ್ಕಮ್ ಗಣೇಶ ಅನ್ನೋ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಹಾಗೆ ಈ ನವಗಣಪತಿಯರು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಹಾಗೆ ಇವ್ರು ಬಂದು ನಮ್ಮ ಭಾವನ ಸೊಸೆರು ನೋಡಿ. ಆ ಕಡೆ ಇರೋರು ದೊಡ್ಡ ಸೊಸೆ, ಈ ಕಡೆ ಇರೋರು ಚಿಕ್ಕ ಸೊಸೆ. ಇವಳು ನಮ್ಮ ಭಾವನ ಮೊಮ್ಮಗಳು ಲಕ್ಷ ಅಂತ. ಫ್ರೆಂಡ್ಸ್, ನೋಡಿ ಹುಡುಗ ಹುಡುಗಿದು ಹತ್ರದಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ. ಅದಕ್ಕೆ ಸ್ಕ್ರೀನ್ ಮೇಲೆ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಫುಲ್ ರಶ್ ಅಂದರೆ ರಶ್ಶು, ತುಂಬ ಜನ ಇದ್ರಲ್ಲ, ಅದಕ್ಕೆ ನಾನು ಹತ್ರದಿಂದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.